ಬ್ರಹ್ಮಾಂಡದ ಅನಂತ ಕಾಲಚಕ್ರದಲ್ಲಿ ನವಗ್ರಹಗಳ ರಾಜಕುಮಾರನಾದ ಬುದ್ಧಿ ಮತ್ತು ಚಾತುರ್ಯದ ಅಧಿಪತಿಯಾದ ಬುಧನ ಸಾಮ್ರಾಜ್ಯದ ಒಡೆಯನಾಗಿ ನಿರಂತರವಾಗಿ ಬೀಸುವ ಪವನದ ತರಂಗಗಳಂತೆ ಸದಾ ಕ್ರಿಯಾಶೀಲವಾಗಿ ಎಲ್ಲರನ್ನೂ ತನ್ನ ಆಕರ್ಷಕ ಮಾತುಗಳಿಂದ ಸೆಳೆಯುವ ಅಪ್ರತಿಮ ಜ್ಞಾನದ ಶಕ್ತಿ ಎಂದರೆ ಅದು ಮಿಥುನ ರಾಶಿ. ಈ ಜಗತ್ತಿನಲ್ಲಿ ಎಂತಹದೇ ಸಂಕೀರ್ಣ ಸವಾಲುಗಳು ಎದುರಾದರೂ ತನ್ನ ತೀಕ್ಷ್ಣ ಬುದ್ಧಿವಂತಿಕೆ ಮತ್ತು ಅಪ್ರತಿಮ ಸಮಯ ಪ್ರಜ್ಞೆಯಿಂದ ಹಾದಿ ಕಂಡುಕೊಳ್ಳಲು ಬೇಕಾದ ಅದಮ್ಯ ಇಚ್ಛಾಶಕ್ತಿ, ಎಲ್ಲರನ್ನೂ ಅರಗಿಸಿಕೊಳ್ಳುವ ಉದಾರ ಗುಣ ಮತ್ತು ಸದಾ ಹೊಸತನವನ್ನು ಅಪ್ಪಿಕೊಳ್ಳುವ ಜ್ಞಾನ ಮನೋಭಾವದ ಸಂಕೇತವೇ ಈ ರಾಶಿ. ಯಾಕೆ ಮಿಥುನ ರಾಶಿಯವರ ಕಂಡುಗಳನ್ನು ನೋಡಿದಾಗ ನಮಗೆ ಒಂದು ಬಗೆಯ ಅದ್ಭುತ ಚುರುಕುತನ ಮತ್ತು ಭರವಸೆಯ ಜೊತೆಗೆ ಅವರ ಆಳವಾದ ಆಲೋಚನೆಗಳನ್ನು ಮರೆಮಾಡಿಸುವ ಒಂದು ನಿಗೂಢ ತೀವ್ರತೆ ಕಾಣಿಸುತ್ತೆ. ಅವರ ಮಾತಿನಲ್ಲಿ ಒಂದು ಮೋಡಿಯ ಶಕ್ತಿ, ಅವರ ಮೌನದಲ್ಲಿ ಒಂದು ಬಿರುಗಾಳಿಯ ಮುನ್ಸೂಚನೆ ಹಾಗೂ ಅವರ ಪ್ರತಿ ನಿರ್ಧಾರದಲ್ಲಿ ಒಂದು ಅದ್ಭುತ ಜೀವನ ದರ್ಶನ ಅಡಗಿರುತ್ತೆ. ಆದರೆ ಈ ರಹಸ್ಯಮಯ ವ್ಯಕ್ತಿತ್ವದ ಹಿಂದೆ, ಈ ಸದಾ ಜಾಗೃತವಾಗಿರುವ ದ್ವಿಮುಖ ಚಿಂತನೆಯ ಮನಸ್ಸಿನ ಹಿಂದೆ ಅಡಗಿರುವ ರಹಸ್ಯವೇನು? ಇವತ್ತು ಮಿಥುನ ರಾಶಿಯವರ ವ್ಯಕ್ತಿತ್ವದ ಅತ್ಯಂತ ಆಳವಾದ ಪದರಗಳನ್ನು ಸೀಳಿ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಲ್ಲಿ ಜಗತ್ತಿಗೆ ಇದುವರೆಗೂ ತಿಳಿಯದ ಒಂದು ನಿಗೂಢ ಸತ್ಯವನ್ನು ಹೊರಗೆ ತೆಗೆಯೋಣ. ನಮ್ಮ ಹಿರಿಯರು ಹೇಳಿದ ಈ ಮಾತಿದೆಯಲ್ಲ, ಇದು ಬರೀ ಹೊಗಳಿಕೆಯಲ್ಲ, ಇದು ಅಕ್ಷರಶಃ ಸತ್ಯ. ನೀವವರನ್ನು ನಂಬಿದ್ರೆ ಅವರಿಗಿಂತ ನಿಷ್ಠಾವಂತ ಆಪ್ತ ಸಲಹೆಗಾರ ಹಾಗೂ ಕಷ್ಟಕಾಲದಲ್ಲಿ ನಿಮಗಾಗಿ ದಾರಿ ತೋರಿಸುವ ಮಾರ್ಗದರ್ಶಕ ಈ ಜಗತ್ತಲ್ಲೇ ಇಲ್ಲ. ಅವರ ಸ್ನೇಹವು ನಿಮ್ಮ ಜೀವನಕ್ಕೆ ಒಂದು ಹೊಸ ಆಯಾಮವನ್ನು ತೋರಿಸಿಕೊಡುತ್ತೆ. ಆದರೆ ಒಂದು ವೇಳೆ ನೀವವರ ಮೌನವನ್ನು ಅಥವಾ ಸೌಮ್ಯತೆಯನ್ನು ದೌರ್ಬಲ್ಯ ಎಂದು ತಿಳಿದರೆ, ಕಾಲದ ಪವಾಡ ಅವರಿಗೆ ಹೇಗೆ ದಾರಿ ತೋರಿಸುತ್ತದೆ ಎನ್ನುವುದನ್ನು ಮರೆಯಬೇಡಿ. ಯಾಕೆ ಅವರು ಈ ರೀತಿ? ಯಾಕೆ ಅವರ ವ್ಯಕ್ತಿತ್ವದಲ್ಲಿ ಅಷ್ಟೊಂದು ತೀವ್ರತೆ ಇರುತ್ತೆ? ಅವರ ಈ ನಿರಂತರ ನಾಯಕತ್ವದ ಹಿಂದೆ ಅಡಗಿರುವ ನಿಜವಾದ ರಹಸ್ಯವಾದಲ್ಲಿ ಏನು? ಇದು ಬರೀ ತಂತ್ರವೇ ಅಥವಾ ಬುಧ ಮಹಾರಾಜನ ಆಟನ? ಬನ್ನಿ, ಈ ರಹಸ್ಯದ ಬಾಗಿಲನ್ನು ಇವತ್ತು ತೆರೆಯೋಣ. ಸರಿ, ಎಲ್ಲಕ್ಕಿಂತ ಮೊದಲು ನಾವೊಂದು ದೊಡ್ಡ ತಪ್ಪು ಗ್ರಹಿಕೆಯನ್ನು ಸರಿ ಮಾಡ್ಕೋಬೇಕು. ಯಾಕೆಂದರೆ ಈ ಜಗತ್ತು ಮಿಥುನ ರಾಶಿಯವರನ್ನು ನೋಡೋ ರೀತಿಗೂ ಅವರ ಜಾತಕದ ನೈಜ ಗುಣಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿದೆ. ಮಿಥುನ ರಾಶಿಯವರನ್ನು ನೋಡಿ, ಇವರು ಎರಡು ಮುಖದವರು, ಚಂಚಲ ಸ್ವಭಾವದವರು, ಯಾವುದೇ ನಿರ್ಧಾರಕ್ಕೂ ಬದ್ಧರಾಗದೆ ಸದಾ ಗೊಂದಲ ಮಾಡಿಕೊಳ್ಳುವವರು ಅಂತ ಎಷ್ಟೋ ಜನ ಟೀಕಿಸಬಹುದು. ಬಹುಶಃ ಇದು ನಿಮ್ಮದು ಅನುಭವಕ್ಕೂ ಬಂದಿರಬಹುದು. ಹೀಗೆ ಜನ ನಿಮ್ಮನ್ನು ತಪ್ಪು ತಿಳುವಳಿಕೆಯಿಂದ ನೋಡಿದಾಗ ನಿಮಗೆ ಒಳಗೊಳಗೆ ಎಷ್ಟೋ ನೋವಾಗುತ್ತೆ ಅಲ್ವಾ? ಆದರೆ ಜ್ಯೋತಿಷ್ಯದ ಪ್ರಕಾರ ಇದು ದೌರ್ಬಲ್ಯವಲ್ಲ, ಇದು ಸಮಾಜವನ್ನು ಜ್ಞಾನದಿಂದ ಮುನ್ನಡೆಸುವ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳುವ ಇನ್ನೊಂದು ಮುಖ ಅಷ್ಟೇ. ಈಗ ಆ ನಾಣ್ಯದ ಇನ್ನೊಂದು ಮುಖವನ್ನು, ಅಂದರೆ ಜ್ಯೋತಿಷ್ಯದ ನಿಜವಾದ ಸತ್ಯವನ್ನು ನೋಡೋಣ. ಜನ ಏನು ರಹಸ್ಯ ಸ್ವಭಾವ ಅಥವಾ ಅತಿಯಾದ ಚಂಚಲತೆ ಅಂತ ಅಂದ್ಕೊಳ್ತಾರೋ, ಅದು ಅವರಲ್ಲಿ ಹುಟ್ಟಿನಿಂದ ಬಂದಿರುವ ಒಂದು ಮೃಗಶಿರ, ಆರಿದ್ರ ಅಥವಾ ಪುನರ್ವಸು ನಕ್ಷತ್ರದ ತೇಜಸ್ಸು ಹಾಗೂ ಬುಧ ಮಹಾತ್ಮನ ಶೌರ್ಯ. ಅವರು ಪ್ರತಿ ವಿಷಯವನ್ನು ಅತ್ಯಂತ ಚತುರತೆ ಮತ್ತು ಜವಾಬ್ದಾರಿಯಿಂದ ನಿರ್ವಹಣೆ ಮಾಡ್ತಾರೆ ಅಂದರೆ ಅದು ಅವರಲ್ಲಿರುವ ಅಪ್ರತಿಮ ಆಂತರಿಕ ಜ್ಞಾನದ ಸಂಕೇತ. ಇವರು ಎಲ್ಲೇ ಹೋದರೂ ಜ್ಞಾನದ ಹೊಸ ಬೆಳಕನ್ನು ಹರಡುತ್ತಾರೆ. ಇದು ಅವರ ತಪ್ಪಲ್ಲ, ಇದು ಸೃಷ್ಟಿಕರ್ತ ಅವರಿಗೆ ನೀಡಿರುವ ಜನ್ಮಸಿದ್ಧ ಬುದ್ಧಿವಂತಿಕೆಯ ಬಳುವಳಿ. ಹಾಗಿದ್ರೆ ಈ ಅಗಾಧವಾದ ಸಹನೆ ಮತ್ತು ಧೈರ್ಯ ಎಲ್ಲಿಂದ ಬರುತ್ತೆ? ಇದು ಕೇವಲ ಅವರ ಸ್ವಭಾವ ಅಲ್ಲ, ಇದು ಅವರ ಆತ್ಮದೊಂದಿಗೆ ಬೆಸೆದಿರುವ ದೈವಿಕ ಶಕ್ತಿ. ಈಗ ನಾನು ಹೇರೋಕೆ ಹೊರಟಿರೋದು ಅವರ ಜೀವನದ ಅತೀ ದೊಡ್ಡ ಜ್ಯೋತಿಷ್ಯ ರಹಸ್ಯ. ನೋಡಿ, ವೈದಿಕ ಜ್ಯೋತಿಷ್ಯದಲ್ಲಿ ಮಿಥುನ ರಾಶಿಯ ಅಧಿಪತಿ ಬುಧ. ಬುಧನನ್ನು ನವಗ್ರಹಗಳ ರಾಜಕುಮಾರ ಅಥವಾ ಬುದ್ಧಿ, ತರ್ಕ, ಚತುರತೆ ಮತ್ತು ಸಂವಹನ ಶಕ್ತಿಯ ಸಂಕೇತ ಎಂದು ಕರೆಯಲಾಗುತ್ತದೆ. ಒಬ್ಬ ಚತುರ ರಾಜಕುಮಾರನಿಗೆ ತನ್ನ ತರ್ಕದಿಂದಲೇ ತನ್ನ ರಾಜ್ಯವನ್ನು ಹೇಗೆ ರಕ್ಷಿಸಬೇಕು ಅಂತ ಗೊತ್ತಿರುತ್ತೆ. ಅವನಿಗೆ ಗೊತ್ತಿರೋದು ಕೇವಲ ಸತ್ಯ ಮತ್ತು ಪರಿಸ್ಥಿತಿಯ ಸರಿಯಾದ ವಿಶ್ಲೇಷಣೆ ಅಷ್ಟೇ. ಈ ಜಗತ್ತಿಗೆ ಶುದ್ಧ ಗಾಳಿ ಮತ್ತು ಪ್ರಖರ ಜ್ಞಾನ ಹೇಗೆ ಮುಖ್ಯವೋ, ಹಾಗೆಯೇ ಮಿಥುನ ರಾಶಿಯವರು ತಮ್ಮ ಕುಟುಂಬ ಮತ್ತು ಸಮಾಜದ ಪಾಲಿಗೆ ಒಬ್ಬ ಸಂಕಟಹರ ದೀವಗೆಗಳು. ಅವರ ಇನ್ನೊಂದು ಅದ್ಭುತ ಶಕ್ತಿ ಎಂದರೆ ದ್ವಿಸ್ವಭಾವ ವಾಯುತತ್ವ. ಜ್ಯೋತಿಷ್ಯದಲ್ಲಿ ವಾಯುತತ್ವವಿರುವ ರಾಶಿಗಳಲ್ಲಿ ಮಿಥುನ ರಾಶಿಯು ನಿರಂತರವಾಗಿ ಚಲಿಸುವ ಬಿರುಗಾಳಿ ಇದ್ದಂತೆ. ಇದು ಮೇಲ್ನೋಟಕ್ಕೆ ಸೌಮ್ಯವಾಗಿ ಕಾಣಿದರೂ ಒಳಗೆ ಹೊಸ ಕ್ರಾಂತಿಯ ಅಗಾಧವಾದ ಶಕ್ತಿಯನ್ನು ಹೊಂದಿರುತ್ತೆ. ಮಿಥುನ ರಾಶಿಯವರೊಳಗಿನ ಈ ಚೈತನ್ಯ ಸದಾ ಸತ್ಯದ ಮೂಲವನ್ನು ಮತ್ತು ನ್ಯಾಯವನ್ನು ಹುಡುಕಲು ಪ್ರೇರೇಪಿಸುತ್ತಿರುತ್ತದೆ. ಇದೇ ಅವರ ಅಚಲವಾದ ಸಂಕಲ್ಪಕ್ಕೆ ಮತ್ತು ಅವರ ದಾರ್ಶನಿಕ ಮನೋಭಾವಕ್ಕೆ ಮೂಲ ಕಾರಣ. ಒಮ್ಮೆ ಅವರು ತಮ್ಮವರನ್ನು ಅಥವಾ ಒಂದು ಗುರಿಯನ್ನು ರಕ್ಷಿಸಲು ನಿಶ್ಚಯಿಸಿಕೊಂಡರೆ ಮುಗಿಯಿತು. ಜಗತ್ತೇ ಎದುರು ನಿಂತರೂ ಸರಿ, ಅವರು ಆ ಹಾದಿಯನ್ನು ಬಿಡುವುದಿಲ್ಲ. ಈಗ ಬಂತು ನೋಡಿ ಅವರ ಅತೀ ದೊಡ್ಡ ಗುಪ್ತ ಶಕ್ತಿ,
ಕಾಲಪುರುಷನ ಜಾತಕದಲ್ಲಿ ಮಿಥುನ ರಾಶಿಯು 3ನೇ ಮನೆಯನ್ನ ಅಂದರೆ ಪರಾಕ್ರಮ ಸ್ಥಾನ, ಧೈರ್ಯ, ಸಂವಹನ, ಕೀರ್ತಿ ಮತ್ತು ಸಹೋದರತ್ವದ ಸ್ಥಾನವನ್ನು ಪ್ರತಿನಿಧಿಸುತ್ತದೆ. ಇದನ್ನು ಜ್ಯೋತಿಷ್ಯದಲ್ಲಿ ವಿಜಯ ಯೋಗದ ಅಥವಾ ಬೌದ್ಧಿಕ ಸಾಮ್ರಾಜ್ಯದ ಆಶೀರ್ವಾದ ಅಂತ ಕರೆಯುತ್ತಾರೆ. ಇದರ ಅರ್ಥ ಏನು ಗೊತ್ತಾ? ಬ್ರಹ್ಮಾಂಡದ ಎಲ್ಲ ಸೃಷ್ಟಿಕರ್ತ ಮತ್ತು ರಕ್ಷಣಾತ್ಮಕ ಜ್ಞಾನದ ಶಕ್ತಿಗಳು ಹರಿಯುವುದೇ ಮಿಥುನ ರಾಶಿ ಮೂಲಕ. ಅದಕ್ಕಾಗಿಯೇ ಇವರಿಗೆ ಅತಿ ದೊಡ್ಡ ಸಂಕಷ್ಟದ ಸಮಯದಲ್ಲಿ, ಸಂಪೂರ್ಣವಾಗಿ ಮಾನಸಿಕವಾಗಿ ಸೋತು ಹೋದ ಸಂದರ್ಭದಲ್ಲೂ ಸಹ ಫೀನಿಕ್ಸ್ ಹಕ್ಕಿಯಂತೆ ಮತ್ತೆ ಎದ್ದು ಬರುವ ಅದೃಶ್ಯ ಶಕ್ತಿಯ ಕೈ ಹಿಡಿದು ನಡೆಸಿದಂತೆ ಅನಿಸುತ್ತದೆ. ಇವರು ಎಷ್ಟೇ ಸಾಮಾನ್ಯ ಸ್ಥಿತಿಯಲ್ಲಿದ್ದರೂ ತಮ್ಮ ವ್ಯಕ್ತಿತ್ವದ ಪ್ರಭಾವದಿಂದ ಸಮಾಜದಲ್ಲಿ ಗೌರವಿಸಲ್ಪಡುವ ಮತ್ತು ಯಾರೂ ಅಲುಗಾಡಿಸಲಾಗದ ದೈವಿಕ ಬಲ ಇವರಲ್ಲಿರುತ್ತದೆ. ಇಷ್ಟೆಲ್ಲ ಆಂತರಿಕ ಬಲ ಇದ್ದರೂ ಸಹ ಪ್ರತಿಯೊಬ್ಬ ರಾಜನ ಅಥವಾ ರಕ್ಷಕನ ಜೀವನದಲ್ಲಿ ಕೆಲವು ಸವಾಲುಗಳು ಇದ್ದೇ ಇರುತ್ತವೆ. ಇದು ಅವರ ಸೋಲಲ್ಲ, ಇದು ಅವರು ದಾಟಲೇಬೇಕಾದ ಅಗ್ನಿ ಪರೀಕ್ಷೆ. ಉದಾಹರಣೆಗೆ, ಅತಿಯಾದ ನಂಬಿಕೆಯಿಂದಾಗಿ ಮತ್ತು ಹತ್ತಿರದವರಿಂದಲೇ ದ್ರೋಹಕ್ಕೆ ಒಳಗಾಗುವುದರಿಂದ ಮಾನಸಿಕ ಆತಂಕಕ್ಕೆ ಒಳಗಾಗಬಹುದು. ಎಲ್ಲರನ್ನೂ ತಾವೇ ರಕ್ಷಿಸಲು ಹೋಗಿ ಎಲ್ಲರ ಜವಾಬ್ದಾರಿಯನ್ನು ತಾವೇ ಹೊಟ್ಟುಕೊಂಡು ಸ್ವಂತ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಬಹುದು. ಅತಿಯಾದ ಆಲೋಚನೆ ಮತ್ತು ದ್ವಂದ್ವದ ಬಲೆಗೆ ಬಿದ್ದಾಗ ಪ್ರಾಯೋಗಿಕ ಜಗತ್ತಿನಲ್ಲಿ ಒಂಟಿತನವನ್ನು ಅನುಭವಿಸಬಹುದು. ಆದರೆ ಜ್ಯೋತಿಷ್ಯದ ಪ್ರಕಾರ ಇವರು ಸ್ವಲ್ಪ ಅತಿಯಾದ ಆಲೋಚನೆಯನ್ನು ಬದಿಗಿಟ್ಟು ತಮ್ಮ ಆಂತರಿಕ ವಿವೇಚನೆಯನ್ನು ನಂಬಿದರೆ ಇವರನ್ನು ಮೀರಿಸುವ ದೃಢ ಮನಸ್ಸಿನ ವ್ಯಕ್ತಿ ಈ ಭೂಮಿಯ ಮೇಲೆ ಯಾರೂ ಇರುವುದಿಲ್ಲ. ಮಿಥುನ ರಾಶಿಯವರ ಜೀವನದ ಅತ್ಯಂತ ಸ್ಫೂರ್ತಿದಾಯಕ ಭಾಗ ಅಂದರೆ ಅವರ ಪುನಶ್ಚೈತನ್ಯದ ಮನಸ್ಸು. ಇವರು ಹತಾಶೆಗೆ ಒಳಗಾಗಿ ಕುಳಿತುಕೊಳ್ಳುವವರಲ್ಲ, ಇವರದ್ದು ಸಹನೆ ಮತ್ತು ಚಾಣಾಕ್ಷತನದಿಂದಲೇ ಗೆಲ್ಲುವ ಹಾದಿ. ಯಾರಾದರೂ ಇವರನ್ನು ಮುಗಿಸಲು ಪ್ರಯತ್ನಿಸಿದರೆ ಅವರು ಕುಗ್ಗುವುದಿಲ್ಲ, ಬದಲಾಗಿ ತಮ್ಮ ಗಾಂಭೀರ್ಯದ ಮತ್ತು ಸೌಮ್ಯತೆಯ ರಹಸ್ಯ ತಂತ್ರಗಳ ಮೂಲಕ ಮತ್ತಷ್ಟು ಬಲಶಾಲಿಗಳಾಗಿ ಮೇಲೆ ಬರುತ್ತಾರೆ. ಮಿಥುನ ರಾಶಿಯವರ ಆ ಗೆಲುವಿದೆಯಲ್ಲ, ಅದು ಬಿರುಗಾಳಿಯ ನಂತರ ಮೂಡುವ ಪ್ರಶಾಂತತೆಯಂತಿರುತ್ತದೆ. ಅವರು ತಾವು ಕಂಡ ಕಷ್ಟಗಳನ್ನೇ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಸಮಾಜಕ್ಕೆ ಮಾದರಿಯಾಗುತ್ತಾರೆ. ಇಷ್ಟೆಲ್ಲ ಏರಿಳಿತುಗಳು, ಆಂತರಿಕ ಭಾವನಾತ್ಮಕ ಯುದ್ಧಗಳು ಅನುಭವಿಸಿದ ಮೇಲೆ ಒಬ್ಬ ಸಾಮಾನ್ಯ ಮನುಷ್ಯ ದಣಿದು ಹೋಗ್ತಾನೆ. ಆದರೆ ಮಿಥುನ ರಾಶಿಯವಳು ಹಾಗಲ್ಲ. ಅವರ ನಿಜವಾದ ಶಕ್ತಿ ಪ್ರದರ್ಶನ ಆಗೋದೇ ಅವರು ಅನುಭವದಿಂದ ಪಕ್ವವಾದಾಗ. ಅವರು ವಯಸ್ಸಾದಂತೆ ಹೆಚ್ಚು ಗೌರವಾನ್ವಿತರು, ಕರ್ತವ್ಯನಿಷ್ಠರು ಮತ್ತು ಆಧ್ಯಾತ್ಮಿಕವಾಗಿ ಪ್ರಬಲರಾಗಿ ಬೆಳೆಯುತ್ತಾರೆ. ಮಿಥುನ ರಾಶಿಯವರ ಆಂತರಿಕ ತಪಸ್ಸು ಮತ್ತು ತ್ಯಾಗ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಅದು ಸಂಕಷ್ಟದ ಸಮಯದಲ್ಲಿ ಅವರಿಗೆ ರಕ್ಷಾ ಕವಚವಾಗಿ ನಿಂತುಕೊಳ್ಳುತ್ತದೆ. ಹಾಗಿದ್ರೆ ಮಿಥುನ ರಾಶಿಯವರ ಜೀವನದ ಅಂತಿಮ ಉದ್ದೇಶವಾದರೂ ಏನು? ಜ್ಯೋತಿಷ್ಯದ ಆಳವಾದ ಸತ್ಯದ ಪ್ರಕಾರ ಇವರ ಜೀವನದ ಉನ್ನತ ಹಂತದಲ್ಲಿ ಬುಧನು ರಾಶಿಯಾಧಿಪತಿಯಾಗಿ ಬುದ್ಧಿಯನ್ನು ನೀಡಿದರೆ, ಶನಿ ಮತ್ತು ಶುಕ್ರ ಇವರ ಕರ್ಮ, ಭಾಗ್ಯ ಮತ್ತು ಯೋಗವನ್ನು ನಿರ್ಧರಿಸುತ್ತಾರೆ. ಈ ಶಕ್ತಿಗಳನ್ನು ಯಾರು ಸಮತೋಲನಗೊಳಿಸುತ್ತಾರೋ ಅವರೇ ಈ ಕಾಲದ ನಿಜವಾದ ಸಿದ್ಧ ಪುರುಷರು. ಮಂಟು. ಮಿಥುನ ರಾಶಿಯವರ ವ್ಯಕ್ತಿತ್ವವು ಕೇವಲ ಒಂದು ಚತುರತೆಯ ಕಥೆಯಲ್ಲ, ಅದು ಕಷ್ಟಗಳ ಕಡಲನ್ನು ಈಜಿ ಅಡಿಯಾಳಾಗುವುದರಿಂದ ಇಡೀ ಸಾಮ್ರಾಜ್ಯದ ಶಕ್ತಿಯಾಗಿ ಬೆಳೆಯುವ ಅಪ್ರತಿಮ ಪಯಣ. ಅವರ ಒಳದೆ ಇಡೀ ಜ್ಞಾನದ ಆಳ ಮತ್ತು ಬ್ರಹ್ಮಾಂಡದ ರಹಸ್ಯ ಅಡಗಿದೆ. ಈಗ ಕಾಲವು ಸನ್ನಿಹಿತವಾಗಿದೆ. ಪ್ರಶ್ನೆ ಇರೋದು ಒಂದೇ: ಅವರು ತಮ್ಮ ಒಳಗಿನ ಆ ದೈವಿಕ ರಕ್ಷಣಾತ್ಮಕ ಶಕ್ತಿಯನ್ನು ಎಚ್ಚರಗೊಳಿಸಿ ತಮ್ಮ ನಿಜವಾದ ಪ್ರತಿಭೆಯನ್ನು ಈ ಲೋಕಕ್ಕೆ ಸಾರಲು ಸಿದ್ಧರಾಗಿದ್ದಾರಾ? ಹಳೆಯ ನೋವುಗಳನ್ನು ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಮುರಿದು ಹೊಸ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಲು ಅವರು ತಯಾರಿದ್ದಾರಾ? ಈ ವಿಶ್ಲೇಷಣೆಯು ಮಿಥುನ ರಾಶಿಯವರ ಆತ್ಮದ ಕಥೆಯನ್ನೇ ಹೇಳುತ್ತಿದೆ ಅಂತ ನಿಮಗೆ ಅನಿಸಿದರೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ತಪ್ಪದೇ ತಿಳಿಸಿ. ಇದೇ ತರಹದ ಮತ್ತಷ್ಟು ಆಳವಾದ ಜ್ಯೋತಿಷ್ಯ ರಹಸ್ಯಗಳಿಗಾಗಿ ನಮ್ಮೊಂದಿಗೆ ಸೇರಿಕೊಳ್ಳಿ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೂ ಅವರ ನಿಜವಾದ ಶಕ್ತಿ ಏನು ಅಂತ ತಿಳಿಸಲು ಇದನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒಂದು ವೇಳೆ ಮಿಥುನ ರಾಶಿಯವರು ಈ ಜಗತ್ತನ್ನು ಗೆಲ್ಲಲು ಸಿದ್ಧರಾಗಿದ್ದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ "ನಾನು ಸಿದ್ಧ" ಎಂದು ತಿಳಿಸಿ. ನಿಮ್ಮ ವಿಜಯದ ಪಯಣ ಇಂದೇ ಆರಂಭವಾಗಲಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ.
ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.